ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಸಲುವಾಗಿ ಹಾಗೂ ಕಬ್ಬಿನಲ್ಲಿ ಗಣಿಕೆಗಳ ಅಂತರ ಹೆಚ್ಚಾಗಲು ಹಾಗೂ ಕಬ್ಬಿನಲ್ಲಿ ಹೈಟ್ ಹೆಚ್ಚಾಗಲು, ಕಬ್ಬಿನಲ್ಲಿ ಎತ್ತರ ಹೆಚ್ಚಾಗಲು ತಾವು ಜಿಬ್ರಾಲಿಕ್ ಆಸಿಡ್ 0.001% ಈ ಟಾನಿಕ್ ಅನ್ನು ತಾವು ಬಳಸಬೇಕು. ಇಲ್ಲಿ ನೋಡಿ, ಈ ತರಹ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಆಗಿದೆ. ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗಣಿಕೆಗಳ ಅಂತರ ಹೆಚ್ಚಾಗಿದೆ. ಇಲ್ಲಿ ನೋಡಿ, ಗಣಿಕೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಯಾವಾಗ ಕಬ್ಬು ಕೃಷಿಯಲ್ಲಿ ಗಣಿಕೆಗಳ ಅಂತರ ಹೆಚ್ಚಾಗತ್ತೆ ಆವಾಗ ಕಬ್ಬು ಕೃಷಿಯಲ್ಲಿ ಕಬ್ಬಿನ ಹೈಟು ತುಂಬಾನೇ ಚೆನ್ನಾಗಿ ಹೆಚ್ಚಾಗತ್ತೆ. ಅದರ ಸಲುವಾಗಿ ತಾವು ಜಿಬ್ರಾಲಿಕ್ ಆಸಿಡ್ ಅನ್ನು ಬಳಸುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕಬ್ಬಿನಲ್ಲಿ ತೂಕ ಹೆಚ್ಚು ಮಾಡಲು, ಕಬ್ಬಿನಲ್ಲಿ ಅಧಿಕ ಬೆಳವಣಿಗೆಗಾಗಿ ಹಾಗೂ ಕಬ್ಬಿನಲ್ಲಿ ಎತ್ತರವಾಗಲು ಜಿಬ್ರಾಲಿಕ್ ಆಸಿಡ್ ಬಳಸಲೇಬೇಕು. ಜಿಬ್ರಾಲಿಕ್ ಆಸಿಡ್ ಜೊತೆಗೆ ತಾವು ರಸಗೊಬ್ಬರ ಡೋಸನ್ನು ಕೊಟ್ಟರೆ ತುಂಬಾನೇ ಚೆನ್ನಾಗಿ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ. ಜಿಬ್ರಾಲಿಕ್ ಆಸಿಡ್ ಅನ್ನು ತಾವು ಲಾವಣಿ ಮಾಡಿದ ಮೇಲೆ 50 ದಿನ ಆದಮೇಲೆ 1ನೇ ಸ್ಪ್ರೇಯನ್ನು ಮಾಡಬೇಕು. ಒಂದು ಪಂಪಿಗೆ ತಾವು 50 ml ಜಿಬ್ರಾಲಿಕ್ ಆಸಿಡ್ ಅನ್ನ ಬಳಸಬೇಕು. ಅದಾದ್ಮೇಲೆ 90 ದಿನ ಆದ್ಮೇಲೆ ತಾವು 2ನೇ ಸ್ಪ್ರೇಯನ್ನ ಮಾಡಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಆಗತ್ತೆ. ಇಲ್ಲಿ ನೋಡಿ, ಈ ತರಹ ಕಬ್ಬು ಕೃಷಿಯಲ್ಲಿ ಬೆಳವಣಿಗೆ ಆಗಿದೆ. ಕಬ್ಬು ಕೃಷಿಯಲ್ಲಿ ಅಧಿಕವಾದ ಇಳುವರಿಯನ್ನ ಪಡೆಯಲು ಜಿಬ್ರಾಲಿಕ್ ಆಸಿಡ್ ಸ್ಪ್ರೇ ತುಂಬಾನೇ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.